ಬೆಂಗಳೂರಿನಲ್ಲಿ ನೀಟ್ ಕನಸುಗಳಿಗೆ ಟ್ರಾಫಿಕ್ ಬ್ರೇಕ್ ಅನ್ನು ಹಾಕಿದೆ. ಪರೀಕ್ಷಾ ಕೇಂದ್ರವನ್ನು ತಲುಪಲು ವಿದ್ಯಾರ್ಥಿಗಳು ಹರಸಾಹಸವನ್ನ ಪಟ್ಟಿದ್ದಾರೆ. ನೀಟ್ ಮರುಪರೀಕ್ಷೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿದೆ. ನೀಟ್ ಪರೀಕ್ಷೆ ದಿನವೇ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ನಡೆದಿದೆ. ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ನಿಂದಾಗಿ ಸಮಯಕ್ಕೆ ಸರಿಯಾಗಿ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ತೆರಳಲು ಸಾಧ್ಯವಾಗಿಲ್ಲ. ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಟ್ರಾಫಿಕ್ನಿಂದಾಗಿ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಸಾಧ್ಯವಾಗಿಲ್ಲ. 2 ನಿಮಿಷ ತಡ ಆಗಿದೆ. ಪರೀಕ್ಷಾ ಕೇಂದ್ರದ ಗೇಟ್ ಕ್ಲೋಸ್ ಆಗಿಬಿಟ್ಟಿದೆ. ಇನ್ನು ಟ್ರಾಫಿಕ್ನಿಂದಲೇ ಪರೀಕ್ಷೆ ಮಿಸ್ ಆಯಿತು ಅಂತ ಈಗ ಆರೋಪವನ್ನು ಮಾಡಲಾಗ್ತಾ ಇದೆ. ಪರೀಕ್ಷೆ ದಿನವೇ ಈ ಸಮಾವೇಶ ಬೇಕಿತ್ತ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ವಿದ್ಯಾರ್ಥಿಗಳ ಆಕ್ರಂದನ, ಪೋಷಕರು ಗೋಳಾಡ್ತಾ ಇರುವಂಥದ್ದು. ಪರೀಕ್ಷೆ ಬರೆದಿದ್ರು, ಮತ್ತೆ ಮರುಪರೀಕ್ಷೆ ಅಂತ ಆಯಿತು. ಈಗ ಪರೀಕ್ಷೆ ಅಟೆಂಡ್ ಮಾಡಲು ಈ ರೀತಿ ತೊಂದರೆ ಆದರೆ ಹೇಗೆ? ಕೇಂದ್ರದ ಎಡವಟ್ಟು ವಿರುದ್ಧವಾಗಿ ಆಕ್ರೋಶ ಹೊರಹಾಗ್ತಿರುವಂಥದ್ದು. ಧರ್ಮೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಯಾರು ರಾಜೀನಾಮೆ ಕೊಡ್ತಾರೆ? ಯಾಕಂದ್ರೆ ಟ್ರಾಫಿಕ್ನಿಂದ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಮಿಸ್ ಆಯಿತು ಎಕ್ಸಾಮ್. ಯಾರು ಹೊಣೆ ಇದಕ್ಕೆಲ್ಲ ಅಂತ ಆಕ್ರೋಶ ಈಗ ಭುಗಿಲೆದ್ದಿರುವಂಥದ್ದು. ಧರ್ಮೇಂದ್ರ ರಾಜೀನಾಮೆ ಕೇಳಿದವರು ಈಗ ಏನು ಹೇಳ್ತಾರೆ? ಬೆಂಗಳೂರು ನೀಟ್ ವಿವಾದಕ್ಕೆ ರಾಜಕೀಯ ತಿರುವು ಸಿಗ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ನೀಟ್ ಕನಸು ಹೊತ್ತಿದಂತಹ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿದೆ. ಪರೀಕ್ಷಾ ಕೇಂದ್ರ ತಲುಪಲು ವಿದ್ಯಾರ್ಥಿಗಳು ಹರಸಾಹಸ ಪಟ್ಟಿದ್ದಾರೆ. ನೀಟ್ ಮರುಪರೀಕ್ಷೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿರುವಂಥದ್ದು. ನೀಟ್ ಪರೀಕ್ಷೆಯ ದಿನವೇ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಇತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಅದು ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ನಿಂದಾಗಿ ಸಮಯಕ್ಕೆ ಸರಿಯಾಗಿ ಪರೀಕ್ಷಾ ಕೇಂದ್ರದತ್ತ ವಿದ್ಯಾರ್ಥಿಗಳು ತೆರಳಲು ಸಾಧ್ಯವಾಗಿಲ್ಲ. 2 ನಿಮಿಷ ತಡ ಆಗಿದೆ. ಪರೀಕ್ಷಾ ಕೇಂದ್ರದ ಗೇಟ್ ಕ್ಲೋಸ್ ಆಗಿದೆ. ಈಗ ವಿದ್ಯಾರ್ಥಿಗಳು ತಾನು ಏನು ಮಾಡಬೇಕು? ಟ್ರಾಫಿಕ್ನಿಂದಾಗಿ ಪರೀಕ್ಷೆ ಮಿಸ್ ಆಯಿತು ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಪರೀಕ್ಷೆ ದಿನವೇ ಈ ಸಮಾವೇಶ ಮಾಡೋದು ಬೇಕಿತ್ತಾ? ಬೇರೆ ಇನ್ನೊಂದು ದಿನ ಇಟ್ಕೋಬಹುದಿತ್ತು. ವಿದ್ಯಾರ್ಥಿಗಳ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಪೋಷಕರು ಗೋಳಾಡ್ತಾ ಇರುವಂಥದ್ದು. ಮಕ್ಕಳು ಹೇಗೋ ಪರೀಕ್ಷೆ ಬರೆದಿದ್ರು, ಮತ್ತೆ ಮರುಪರೀಕ್ಷೆ ಅಂದರು. ಮರುಪರೀಕ್ಷೆಗೆ ಹೋಗಲು ಈ ರೀತಿ ಆಗ್ಬಿಟ್ರೆ ಹೇಗೆ? ಕೇಂದ್ರದ ಎಡವಟ್ಟು ವಿರುದ್ಧವಾಗಿ ರಾಜ್ಯದಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇತ್ತು. ಧರ್ಮೇಂದ್ರ ರಾಜೀನಾಮೆಗೆ ಒತ್ತಾಯವನ್ನು ಕಾಂಗ್ರೆಸ್ ಮಾಡ್ತಾ ಇತ್ತು. ಈಗ ಕಾಂಗ್ರೆಸ್ನಲ್ಲಿ ಯಾರು ಕೊಡ್ತಾರೆ ರಾಜೀನಾಮೆ? ಯಾಕಂದ್ರೆ ಇದು ಕಾಂಗ್ರೆಸ್ನಿಂದ ಆದಂತಹ ಎಡವಟ್ಟು. ಈಗ ಕಾಂಗ್ರೆಸ್ನಲ್ಲಿ ಯಾರು ಇದಕ್ಕೆ ಹೊಣೆ ಹೊತ್ತುಕೊಳ್ತಾರೆ? ಯಾರು ರಾಜೀನಾಮೆಯನ್ನು ಕೊಡ್ತಾರೆ? ಈ ರೀತಿ ಒಂದು ಆಕ್ರೋಶಗಳು ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಧರ್ಮೇಂದ್ರ ರಾಜೀನಾಮೆ ಕೇಳಿದವರು ಈಗ ಏನು ಹೇಳ್ತಾರೆ? ಬೆಂಗಳೂರು ನೀಟ್ ವಿವಾದಕ್ಕೆ ರಾಜಕೀಯ ತಿರುವು ಈಗ ಪಡೆದುಕೊಳ್ತಾ ಇದೆ. ಆಗ ಧರ್ಮೇಂದ್ರ ಒಂದು ರಾಜೀನಾಮೆಗೆ ಒತ್ತಾಯವನ್ನು ಕಾಂಗ್ರೆಸ್ ಮಾಡ್ತು. ಈಗ ಕಾಂಗ್ರೆಸ್ನಿಂದ ಆದಂತಹ ಎಡವಟ್ಟಿಗೆ ಯಾರು ಹೊಣೆ ಹೊತ್ತುಕೊಳ್ತಾರೆ? ಯಾರು ರಾಜೀನಾಮೆ ಕೊಡ್ತಾರೆ? ಈ ರೀತಿ ಪ್ರಶ್ನೆಗಳೀಗ ಮೂಡ್ತಾ ಇದೆ. ನೀಟ್ ಮರುಪರೀಕ್ಷೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿದೆ. ಸರಿಯಾದಂತಹ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಆಗಿಲ್ಲ. ನಿನ್ನೆ ಕಾಂಗ್ರೆಸ್ನಲ್ಲಿ ಪದಗ್ರಹಣ ಇತ್ತು. ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಇತ್ತು. ಹಾಗಾಗಿ ಪ್ಯಾಲೇಸ್ ಗ್ರೌಂಡ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ನಿನ್ನೆ ನೀಟ್ ಮರುಪರೀಕ್ಷೆ ಕೂಡ ಇತ್ತು. ವಿದ್ಯಾರ್ಥಿಗಳು ಈ ಟ್ರಾಫಿಕ್ನಿಂದಾಗಿ ಸರಿಯಾದಂತಹ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಸಾಧ್ಯವಾಗಿಲ್ಲ. 2 ನಿಮಿಷ ತಡವಾಗಿದೆ. ಪರೀಕ್ಷಾ ಕೇಂದ್ರದ ಗೇಟ್ ಕ್ಲೋಸ್ ಆಗಿತ್ತು.